ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ನ್ಯಾಯ ನಮ್ಮ ಪರ ಇದೆ, ನಮ್ಮ ವಿರೋಧಿಗಳು ನಮ್ಮನ್ನು ನೋಡ್ಕೊಂಡು ಅದು ಯಾವ ರೀತಿ ಕೇಕೆ ಆಗ್ತಾ ಇದಾರೋ ಗೊತ್ತಿಲ್ಲ. ಈಗ ನಾಗಮೋಹನ್ ದಾಸ್ ಕಮಿಷನ್ ಬಗ್ಗೆ ಸರ್ಕಾರ ಒಂದು ಮಾಡಿದ ಮೇಲೆ ಅವ್ರದ್ದು ಏನು ಅಧ್ಯಯನ ಮಾಡಿದಾರೋ ಟೈಮ್ ಕೇಳಬೇಕಾಗಿರೋರು ಯಾರು? ನಾಗಮೋಹನ್ ದಾಸ್ ಅವ್ರು ಕೇಳಿ, ಅರೆ ನೀವೇನು ನಮಗೆ ಕೊಟ್ಟಿದ್ದೀರಾ ಟೈಮು, ಅದು ಸಾಲದಿಲ್ಲ, ಇನ್ನೂ 1 ತಿಂಗಳು 2 ತಿಂಗಳು 3 ತಿಂಗಳು ಕೊಡಿ ಅಂತ. ಇಲ್ಲಿ ನೋಡಿ ಹೆಂಗಿದೆ, ಇಲ್ಲಿ ಇವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನೂ 3 ತಿಂಗಳು ಸಮಯ ಬೇಕು ಅಂತಾರೆ. ಏನ್ ಅನ್ನೋದು ಇದಕ್ಕೆ? ಇವ್ರು ಹೆಂಗೆ ಹೇಳ್ಬೋದು 3 ತಿಂಗಳು ಬೇಕು ಅಂತ? ನಾಗಮೋಹನ್ ದಾಸ್ ಅವ್ರು ಏನಾದ್ರು ಪತ್ರ ಬರೆದಿದ್ರೆ ಸರ್ಕಾರಕ್ಕೆ, ಅದನ್ನಾದ್ರೂ ಎಲ್ಲರ ಗಮನಕ್ಕೆ ತರಬೇಕಲ್ಲ. ಒಂಥರ ಎಲ್ರನ್ನೂ ಗೊಂದಲ ಹಾಕ್ಬಿಟ್ಟು ಒಂಥರ ಈ ವಿಕೃತ ಮನಸ್ಸಿನವರು ಕೇಕೆ ಹಾಕ್ತಾರಲ್ಲ, ಆ ತರ ನಮ್ಮ ಮಾದಿಗ ಸಮಾಜದ ಮೇಲೆ ಹಾಕ್ತಾ ಇದಾರೆ. ನೀವು ಪ್ರಣಾಳಿಕೆನಲ್ಲಿ ಪೇಜ್ 15ರಲ್ಲಿ 2023 ನಿಮ್ಮ ಎಲೆಕ್ಷನ್ ಬರುವಾಗ ಕಾಂಗ್ರೆಸ್ ಪಾರ್ಟಿ ಇಷ್ಟು ಸ್ಪಷ್ಟವಾಗಿ ಹೇಳಿದೆ. ಆಗ ನಿಮ್ಗೆ ಏಕೆ ಏಡಿ ಆದಿ ಆಂಧ್ರ ಈ ಕನ್ಫ್ಯೂಷನ್ ಗೊತ್ತಿರ್ಲಿಲ್ವಾ? ಅಥವಾ ಸದಾಶಿವ ಆಯೋಗ ಕಮಿಷನ್ 2004ರಲ್ಲಿ ರಚನೆಯಾಗಿ 2012 ತನಕ ಅಧ್ಯಯನ ಮಾಡಿದ್ದಾರೆ. ಆಗ ನಿಮ್ಗೆ ಹೇಳಕ್ಕೇನು ಇರ್ಲಿಲ್ವಾ? ಇದು ಹೇಳಕ್ ಆಗ್ತಿರ್ಲ್ವಾ? ಆದಿ ಕರ್ನಾಟಕ ಗೊಂದಲ ಇದೆ ಸರ್, ಅದನ್ನ ರೆಡಿ ಮಾಡಿ ಅಂತ ಹಾಗೂ ಹೇಳಲ್ಲ. 7 ವರ್ಷದ ಅಧ್ಯಯನ ಟೈಮ್ನಲ್ಲೂ ಹೇಳಲ್ಲ. ನಿಮ್ಮ ಪ್ರಣಾಳಿಕೆನಲ್ಲಿ ಇಷ್ಟು ಬಹಳ ಗಟ್ಟಿಯಾಗಿ ನೀವು ಮೊದಲನೇ ಸರಿ ಬಂದಾಗಿದ್ರೆ ಹೇಳ್ಕೊತೀವಿ ಅಂತಾರೆ, ಆಗ್ಲೂ ಸಹ ಹೇಳಲ್ಲ. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಆಗಸ್ಟ್ 1, 2024 ಬಂತು, ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋಂಥದ್ದು ಅನಿವಾರ್ಯವಾಯಿತು. ಆಗ ನಿಮ್ಗೆ ಏಕೆ ಏಡಿ ಆದಿ ಆಂಧ್ರ ಎಲ್ಲ ಕಾಣಕ್ ಸ್ಟಾರ್ಟ್ ಆಯ್ತಾ? ನಾವು ಏನೇನ್ ಅಂಶಗಳನ್ನ ಸದಾಶಿವ ಆಯೋಗದಲ್ಲಿ ಬೇಕಿದೆ ಅದನ್ನ ತಕೊಂಡು ಅದಕ್ಕೆ ಮಾಧುಸ್ವಾಮಿ ಕಮಿಟಿದು ಏನೇನ್ ಮಾಹಿತಿ ಸಿಕ್ಕಿದೆ ಅದನ್ನ ಜೋಡಿಸಿ ಅದನ್ನ ಸೆಂಟರ್ಗೆ ಶಿಫಾರಸ್ ಮಾಡಿದೀವಿ. ಅದ್ ಮಾಡಿರೋದ್ರಿಂದ ಸದಾಶಿವ ಆಯೋಗ ಕ್ಲೋಸ್ ಆಗಿದೆ ಅಂತ. ಬಟ್ ನಾಟ್ ದ ಡಾಟಾ ಆಫ್ ಸದಾಶಿವ ಆಯೋಗ. ಸದಾಶಿವ ಆಯೋಗದ ಮಾಹಿತಿ ಕ್ಲೋಸ್ ಇಲ್ಲ. ನೀವ್ ಹೇಳಿ, ಸಾಕಷ್ಟು ಜನ ವೈಟ್ ಶರ್ಟ್ಸ್ ಹಾಕಿದ್ರೆ ಎಲ್ಲ ವಕೀಲರೇ ಇದ್ದೀರಾ ಅನ್ಸುತ್ತೆ. ಇಲ್ಲಿ ಯಾವ್ದಾದ್ರೂ ಸರ್ಕಾರ ಒಂದ್ ಡಾಟಾ ತಕೊಂಡು ಆ ಡಾಟಾ ಮೇಲೆ ಶಿಫಾರಸ್ ಮಾಡಿದ್ಮೇಲೆ ಆ ಡಾಟಾ ಕ್ಲೋಸ್ ಮಾಡ್ಬಿಡಕ್ಕಾಗತ್ತಾ? ಇಟ್ ಕಾಂಟ್. ಇಟ್ ಇಸ್ ಎ ಲೀಗಲ್ ಡಾಕ್ಯುಮೆಂಟ್. ಅದು ಒಂದನ್ನ ನೀವು ರೆಫರೆನ್ಸ್ ತಗೊಂಡ ಮೇಲೆ ಅದನ್ನ ಕ್ಲೋಸ್ ಮಾಡೋ ಪ್ರಮೇಯನೇ ಬರಲ್ಲ. ಇವ್ರು ನಮಗ್ ಕೊಡ್ಬೇಕು ಅನ್ನೋದಕ್ಕೆ ಕ್ಲೋಸ್ ಅಂತ. ಸರಿ, ಮಾಧುಸ್ವಾಮಿ ಕಮಿಟಿ ಇಲ್ಲಿ ಕ್ಲೋಸ್ ಆಯ್ತಲ್ವಾ? ಮಾಧುಸ್ವಾಮಿ ಕಮಿಟಿ ಆದ್ಮೇಲೆ ತಾನು ನಿಮ್ ಕಾಂಗ್ರೆಸ್ ಪ್ರಣಾಳಿಕೆ ಬಂತು. ಹೆಂಗೆ ಸದಾಶಿವ ಆಯೋಗನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ? ಹಾಗಾದ್ರೆ ಅದಕ್ಕೆ ಉತ್ತರ ಅಲ್ಲ. ಮಾಧುಸ್ವಾಮಿ ಕ್ಲೋಸ್ ಮಾಡಿದೆ ಅಂದ್ರೆ ಅದಾದ್ಮೇಲೆ ನಿಮ್ ಪ್ರಣಾಳಿಕೆ ಬಂದಿರೋದು, ಅಲ್ಲೆಂಗ್ ಸದಾಶಿವ ಆಯೋಗನ ನೀವು ಜಾರಿ ಮಾಡ್ತೀವಿ ಅಂದ್ರೆ ಹೇಗಾರೆ? ಇದು ನಮ್ಮ ಮುಖದ ನೇರವಾಗಿ ಹೇಳ್ತಾ ಇರೋಂಥದ್ದು. ನಾವೇನೇ ಮಾಡಿದ್ರು ನೀವೇನು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ. ಹೂ ಆರ್ ದೇ? ನಾನು ಕೇಳ್ತೀನಿ, ನಮ್ಮ ಸಮಾಜದ ಲೀಡ್ರೇ ಆಗಿದ್ರುವೆ ಇನ್ ದಿಸ್ ಲೀಗಲ್ ಟ್ರಾನ್ಸಾಕ್ಷನ್ ಐ ಆಮ್ ಆಸ್ಕಿಂಗ್ ಹೂ ಆರ್ ದೇ? ಅವ್ರು ಯಾರು? ಮಾದಿಗ ಸಮಾಜದ ನಾಯಕರು ಇರ್ಬೋದು. ಲೀಗಲ್ ಟ್ರ್ಯಾಕ್ ನಲ್ಲಿ ಹೂ ಆರ್ ದೇ? ಅವ್ರು ಹೆಂಗೆ ಕೇಳಕ್ಕಾಗತ್ತೆ ಅದನ್ನ? ಇಲ್ಲ ಸರ್ಕಾರ ಕೇಳಬೇಕು, ತಾಳಿಯಪ್ಪ ನಿಮ್ಗೆ 2 ತಿಂಗಳಂತ ಹೇಳಿದ್ವಿ ನಾವು, ನೀವು ಬಂದು ನಮ್ಗೆ ಅಪ್ಡೇಟ್ ಮಾಡಿರೋ ರಿಪೋರ್ಟ್ಗೆ ಇನ್ನೂ 1-2-3 ತಿಂಗಳು ಜೋಡಣೆ ಆಗ್ಬೇಕು, ಹಾಗಾಗಿ ನಿಮ್ಮನ್ನ ನಾವೇ ಸ್ವಯಂ ಪ್ರೇರಿತ 4-5 ತಿಂಗಳು ಮಾಡ್ತೀವಿ ಅಂತ ಸರ್ಕಾರ ಹೇಳಬೇಕು. ಇಲ್ಲ ನಾಗಮೋಹನ್ ದಾಸ್ ಅವರು ನಮ್ಗೆ ಡಾಟಾ ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತ ನಾಗಮೋಹನ್ ದಾಸ್ ಅವರು ಕೇಳಬೇಕು. ಕಾಂಗ್ರೆಸ್ಸಿನ ನಮ್ಮ ಮಾದಿಗ ಸಮಾಜದ ನಾಯಕರುಗಳು ಕೇಳತ್ತದು ಲೀಗಲಿ ಎನ್ಫೋರ್ಸಬಲ್ ಆಕ್ಟಾ. ಯಾವ್ದಾದ್ರು ತೆಗಿಬೇಕು, ಯಾವ್ದಾದ್ರು ಹಾಕ್ಬೇಕು. ಅಂಡರ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1950 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 341 ಅಮೆಂಡ್ಮೆಂಟ್ ಆಫ್ ಆರ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡ್ಬೇಕಂತಂದ್ರೆ 3/2 ಭಾಗದ ಸಂಸದರು ಸಂಸತ್ನಲ್ಲಿ ನಿಮ್ ಪರ ವೋಟ್ ಚಲಾವಣೆ ಮಾಡಬೇಕು. ಒಬ್ಬರು MLA ನಮ್ಮ ಪರ ಧ್ವನಿ ಎತ್ತಿಲ್ಲ, 3/2 ಭಾಗದ ಪಾರ್ಲಿಮೆಂಟೇರಿಯನ್ಸ್ ನಮ್ಮ ಪರ ನಿಂತ್ಕೋತಾರ? ಸಾಧ್ಯವಾ? ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. KH ಮುನಿಯಪ್ಪನವರು ವಾಲ್ನಲ್ಲಿ ಒಳ ಮೀಸಲಾತಿಗೆ ಇನ್ನೂ 3 ತಿಂಗಳ ಕಾಲಾವಕಾಶ ಬೇಕು ಅನ್ನಂಥದ್ದು ನಮ್ಗೆ ಒಂಥರ ಶಾಕೆ ಆಯ್ತು. ಎಲ್ಲಿಗಪ್ಪ ಹೋಗಿ ತಲುಪ್ತಾ ಇದೆ ಇದೆಲ್ಲ? ನಮ್ಮ ಕಣ್ಣು ಮುಂದೆ ಈ ತರ ಎಲ್ಲ ನಡೀತಾ ಇದ್ರುವೆ ಇಷ್ಟು ಅಸಹಾಯಕತೆ, ನಮಗೆ ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ನ್ಯಾಯ ನಮ್ಮ ಪರ ಇದೆ, ನಮ್ಮ ವಿರೋಧಿಗಳು ನಮ್ಮನ್ನು ನೋಡ್ಕೊಂಡು ಅದು ಯಾವ ರೀತಿ ಕೇಕೆ ಆಗ್ತಾ ಇದಾರೋ ಗೊತ್ತಿಲ್ಲ. ನಮ್ಮನ್ನು ನೋಡ್ಕೊಂಡು ಯಾವ ರೀತಿ ಕೇಕೆ ಆಗ್ತಾ ಇದಾರೋ ಗೊತ್ತಿಲ್ಲ. ನೋಡಿ, ನಾಗಮೋಹನ್ ದಾಸ್ 1 ಮ್ಯಾನ್ ಕಮಿಷನ್ ಸ್ಥಾಪನೆ ಮಾಡುತ್ತೆ ಯಾರು? ಈ ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿ
ಅವ್ರಿಗೆ 2 ತಿಂಗಳ ಟೈಮ್ ಒಳಗಡೆ ನೀವು ವರದಿ ಕೊಡಿ ಅನ್ನೋಂಥದ್ದು 28/10/2024 ಹೇಳುತ್ತೆ. ಈಗ ನಾಗಮೋಹನ್ ದಾಸ್ ಕಮಿಷನ್ ಬಗ್ಗೆ ಸರ್ಕಾರ ಒಂದು ಮಾಡಿದ ಮೇಲೆ ಅವ್ರದ್ದು ಏನು ಅಧ್ಯಯನ ಮಾಡಿದಾರೋ ಟೈಮ್ ಕೇಳಬೇಕಾಗಿರೋರು ಯಾರು? ನಾಗಮೋಹನ್ ದಾಸ್ ಅವರು ಕೇಳಿ, ಅರೆ ನೀವೇನು ನಮಗೆ ಕೊಟ್ಟಿದ್ದೀರಾ ಟೈಮು, ಅದು ಸಾಲದಿಲ್ಲ, ಇನ್ನೂ 1 ತಿಂಗಳೋ 2 ತಿಂಗಳೋ 3 ತಿಂಗಳೋ ಕೊಡಿ ಅಂತ. ಇಲ್ಲಿ ನೋಡಿ ಹೆಂಗಿದೆ, ಇಲ್ಲಿ ಇವ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನೂ 3 ತಿಂಗಳು ಸಮಯ ಬೇಕು ಅಂತಾರೆ. ಏನ್ ಅನ್ನೋದು ಇದಕ್ಕೆ? ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಳಿ? ಎಲ್ಲ ಮಾತೆತ್ತಿದ್ರೆ ಏನಾದ್ರೂ ತಪ್ಪಾಗಿ ನಾವು ಮಾಡ್ಬಿಟ್ರೆ ಕೋರ್ಟಿನ ಕಟ್ಕಡೆನಲ್ಲಿ ಹೋಗಿ ಸಿಗಾಕೋಗ್ಬಿಡುತ್ತೆ ಅದು ಅನ್ನೋಂಥ ಮಾತುಗಳಾಡ್ತಾರೆ. ಇದಕ್ಕೆ ಯಾವ ಲೀಗಲ್ ಸ್ಯಾಂಕ್ಟಿಟಿ ಇದೆ? ಇವ್ರು ಹೆಂಗೆ ಹೇಳ್ಬೋದು 3 ತಿಂಗಳು ಬೇಕು ಅಂತ? ನಾಗಮೋಹನ್ ದಾಸ್ ಅವರು ಏನಾದರೂ ಪತ್ರ ಬರೆದಿದ್ದಿದ್ರೆ ಸರ್ಕಾರಕ್ಕೆ ಅದನ್ನಾದ್ರೂ ಎಲ್ಲರ ಗಮನಕ್ಕೆ ತರಬೇಕಲ್ಲ. ಅಂದ್ರೆ ಯಾವ ತರ ನಡೀತಾ ಇದೆ ಇದು ಅಂತ ಅಂದ್ರೆ ಜನಕ್ಕೆ ಏನಪ್ಪ ಇದು ಅನ್ನೋಂಥದ್ದು, ಅದು ಯಾವ ರೀತಿ ಇದನ್ನ ಅರಗಿಸ್ಕೋಬೇಕು, ಅರ್ಥೈಸ್ಕೋಬೇಕು, ಒಂಥರ ಎಲ್ರನ್ನೂ ಗೊಂದಲಲ್ಲಿ ಹಾಕ್ಬಿಟ್ಟು ಒಂಥರ ಈ ವಿಕೃತ ಮನಸ್ಸಿನವರು ಕೇಕೆ ಹಾಕ್ತಾರಲ್ಲ, ಆ ತರ ನಮ್ಮ ಮಾದಿಗ ಸಮಾಜದ ಮೇಲೆ ಆಗ್ತಾ ಇದಾರೆ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅದೇ ನಡೀತಾ ಇರೋದು. ಇಲ್ಲಾಂದ್ರೆ ಯಾರು ಈ ಒಳ ಮೀಸಲಾತಿನಲ್ಲಿ ದೊಡ್ಡ ಮಟ್ಟದಲ್ಲ ಪೆಟ್ಟು ತಿಂದು ನೋವನ್ನು ಅನುಭವಿಸ್ತಾ ಇದಾರೆ, ಆ ಸಮಾಜದವರೇ ಬಂದ್ಬಿಟ್ಟು 3 ತಿಂಗಳು ಇನ್ನೂ ಎಕ್ಸ್ಟೆಂಡ್ ಮಾಡಿ ಅಂತ ಅಂದ್ರೆ ಏನ್ ಅರ್ಥ ಇದೆ ಇದರಲ್ಲಿ? ಅಟ್ಲೀಸ್ಟ್ ಎಲ್ಲಾ ದಲಿತ ಸಮಾಜದವರು, ವಲಯ ಸಮಾಜ, ಮಾದಿಗ ಸಮಾಜ, ಬೋಯಿ ಸಮಾಜದವ್ರು ಎಲ್ಲಾ ಕುತ್ಕೊಂಡು ಕೇಳಿದ್ರುವೆ ಏನೋ ಒಂದು ಅರ್ಥ ಆದ್ರೂ ಇದೆ ಅಂತ ಅನ್ಬೋದಿತ್ತು. ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಇದೆಲ್ಲರೂ ನಿಮ್ಗೆಲ್ಲ ಒಂದು ಯಕ್ಷ ಪ್ರಶ್ನೆ ಇದೆ ಇವತ್ತು. ಹೆಂಗೆ ಇದನ್ನ ಅರ್ಥೈಸ್ಕೊಳ್ಳೋದು ಅನ್ನೋಂಥದ್ದು. ಯಾಕೆ ನೋಡಿ, ಹಂತಗಳನ್ನಲ್ಲೂ ಎಲ್ಲ ಕೂಡ ಕೈಗೆ ನಡೀದಂಗೆ ಎವ್ರಿಥಿಂಗ್ ಇಸ್ ವೆರಿ ಕ್ಲಿಯರ್. ಎಲ್ಲ ಬಹಳ ಕ್ಲಿಯರ್ ಆಗಿದೆ. ನಾನು ಅದೇ ಹೇಳ್ತಾ ಇದ್ದೆ, ಇದೆಲ್ಲ ಬಹಳ ಸರಿ ಮಾತಾಡಿದೇನೋ ಇದ್ರ ಬಗ್ಗೆ, ಬಟ್ ಅಂದ್ರೂ ನಿಮ್ಮ ಗಮನಕ್ಕೆ ಇನ್ನೊಂದ್ಸರಿ ತರ್ತೀನಿ. ಇದು ನೋಡಿ, ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆ ಬಂತಲ್ಲ 2023ರಲ್ಲಿ, ಅದರಲ್ಲಿ ಬಹಳ ವೆರಿ ಕ್ಲಿಯರ್ ಆಗಿ ಈ ಸೋಷಿಯಲ್ ವೆಲ್ಫೇರ್ ಅನ್ನಂತ ಹೆಡಿಂಗ್ಸ್ ನಲ್ಲಿ ಬರೋಂಥದ್ದು ಅವ್ರದ್ದು ಏನಿದೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಏನ್ ಹೇಳ್ತಾರೆ? ಇದು ಪೇಜ್ 15 ನೋಡಿ. ಟು ಪ್ರೆಸೆಂಟ್ ದ ರಿಪೋರ್ಟ್ ಆಫ್ ದ ಜಸ್ಟಿಸ್ ಸದಾಶಿವ ಕಮಿಷನ್ in the first session of the Legislative Assembly and Legislative Council, and the Congress party will strive to get justice to all the subgroups and urge the union government to accept it. ನೀವು ಪ್ರಣಾಳಿಕೆನಲ್ಲಿ ಪೇಜ್ 15ರಲ್ಲಿ 2023 ನಿಮ್ಮ ಎಲೆಕ್ಷನ್ ಬರುವಾಗ ಕಾಂಗ್ರೆಸ್ ಪಾರ್ಟಿ ಇಷ್ಟು ಸ್ಪಷ್ಟವಾಗಿ ಹೇಳಿದೆ. ಆಗ ನಿಮ್ಗೆ ಏಕೆ ಎಡಿ ಆದಿ ಆಂಧ್ರ ಈ ಕನ್ಫ್ಯೂಷನ್ ಗೊತ್ತಿರ್ಲಿಲ್ವಾ? ಅಥವಾ ಸದಾಶಿವ ಆಯೋಗ ಕಮಿಷನ್ 2004ರಲ್ಲಿ ರಚನೆ ಆಗಿ 2012 ತನಕ ಅಧ್ಯಯನ ಮಾಡಿದ್ದಾರೆ. ಆಗ ನಿಮ್ಗೆ ಹೇಳಕ್ಕೇನು ಇರ್ಲಿಲ್ವಾ? ಇದು ಹೇಳಕ್ ಆಗ್ತಿರ್ಲ್ವಾ? ಆದಿ ಕರ್ನಾಟಕ ಗೊಂದಲ ಇದೆ ಸರ್, ಅದನ್ನ ರೆಡಿ ಮಾಡಿ ಅಂತ ಹಾಗೂ ಹೇಳಲ್ಲ. 7 ವರ್ಷದ ಅಧ್ಯಯನ ಟೈಮ್ನಲ್ಲೂ ಹೇಳಲ್ಲ. ನಿಮ್ಮ ಪ್ರಣಾಳಿಕೆನಲ್ಲಿ ಇಷ್ಟು ಬಹಳ ಗಟ್ಟಿಯಾಗಿ ನೀವು ಮೊದಲನೇ ಸರಿ ಬಂದಾಗಿದ್ರೆ ಹೇಳ್ಕೊತೀವಿ ಅಂತಾರೆ, ಆಗ್ಲೂ ಸಹ ಹೇಳಲ್ಲ. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು August 1, 2024 ಬಂತು, ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋಂಥದ್ದು ಅನಿವಾರ್ಯವಾಯಿತು. ಆಗ ನಿಮ್ಗೆ ಏಕೆ ಎಡಿ ಆದಿ ಆಂಧ್ರ ಎಲ್ಲ ಕಾಣಕ್ ಸ್ಟಾರ್ಟ್ ಆಯ್ತಾ? ಇದು ನೋಡಿ, ನಾವು ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೆ ಅರುಣ್ ಕುಮಾರ್ ಬಿಜೆಪಿ ಅವರು, ಆ ಬಿಜೆಪಿ ಹಿನ್ನೆಲೆಯಿಂದ ಏನೇನೋ ಮಾತಾಡ್ತಾರೆ ಅಂತ. ಆದ್ರೆ ಯಾರು ಕೂಡ ನಾವು ಸಬ್ಜೆಕ್ಟ್ ಮೇಲೆ ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಲ್ಲ. ನಾನು ಕೇಳ್ತಾ ಇದ್ದಲ್ಲ, ಇದೇ ನನ್ನ ಪ್ರಶ್ನೆಗಳು, ಇದಕ್ಕೆ ಯಾರು ಉತ್ತರ ಕೊಡಲ್ಲ. ಉತ್ತರ ಕೊಡಕ್ಕಾಗಲ್ಲ ಅಂದಾಗ ಅವ್ರು ಬಿಜೆಪಿ ಹೋಗಿ ಭಾಸ್ಕರ್ ಪ್ರಸಾದ್ ಅವ್ರಿಗೆ ಹೊಸ ಅಸ್ತ್ರ ಮಾಡಿದಾರಲ್ಲ, ಹಂಗೆ ಅವ್ರನ್ನ ಬಿಜೆಪಿ ಹಿನ್ನೆಲೆ ಇದೆ, ಆ ಬಿಜೆಪಿ ಅವ್ರು ಇದು ಮಾಡಿದಾರೆ. ಅವ್ರು ಕೇಳ್ತಾರ ಪ್ರಶ್ನೆಗೆ ಉತ್ತರ ಕೊಡ್ರಿ, ಬಿಜೆಪಿ ಅವರ ಕೇಳಲಿ, ಇನ್ನೊಬ್ಬರ ಕೇಳಲಿ, ಮತ್ತೊಬ್ಬರ ಕೇಳಲಿ ಅಂತ. ಪ್ರಶ್ನೆಗೆ ಉತ್ತರ ಇಲ್ಲ, ಉತ್ತರ ಕೊಡಕ್ಕಾಗಲ್ಲ ಅನ್ನಗ ಈ ತರ ಹೇಳಿ ಕಳಿಸ್ಬಿಡಂಥದ್ದು. ಸೊ ಇದ್ರಲ್ಲಿ ಏನು ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗುತ್ತೆ ಅಂತ ಅಂದ್ರೆ, 3 ತಿಂಗಳಲ್ಲ, ಇವ್ರು 6 ತಿಂಗಳ ಸಮಯ ತಗೊಂಡ್ರುವೆ ಇವರು ಈ ಗೊಂದಲನ ಈ ಸ್ಟೈಲಲ್ಲಿ ಬಗೆಹರ್ಸಕ್ ಆಗಲ್ಲ. ಆಗ್ಲೂ ಕೂಡ ಒಂದು ಟೆಂಟೇಟಿವ್ ಆಗೇನೆ ನಾಗಮೋಹನ್ ದಾಸ್ ಅವ್ರು ಮಾಡಬೇಕು ಹೊರತು, ಎಲ್ಲದಕ್ಕೂ ಲೀಗಲ್ ಸ್ಯಾಂಟಿಟಿ ಬರೋಂಥದ್ದು ನಮ್ಮ ದೇಶದಲ್ಲಿ ನಡೆಯುವಂತ ಸೆನ್ಸಸ್ ಅಲ್ಲಿ ಅಲ್ವಾ? ಸೆನ್ಸಸ್ ನಮಗೆ ಆಧಾರ ಜನಸಂಖ್ಯೆ ಬಗ್ಗೆ ಹೇಳೋದಕ್ಕೆ. ಪರಿಶಿಷ್ಟ ಜಾತಿನಲ್ಲಿ ಏನೊಂದು 101 ಜಾತಿಗಳಿದೆ, ಅದರಲ್ಲಿ ಶುರು ಆಗಂತದೇನೆ ಈ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅನ್ನೋಂಥದ್ದು. ಓದಿದಿರಾ ಯಾರು? ನಮ್ಮ ಶೆಡ್ಯೂಲ್ ಕಾಸ್ಟ್ ಆರ್ಡರ್ 1950 ಇದು
ಅದರಲ್ಲಿ ಒಂದು ಆದಿ ಆಂಧ್ರ, 2 ಆದಿ ದ್ರಾವಿಡ, 3 ಆದಿ ಕರ್ನಾಟಕ, ಹಿಂಗ್ ಸ್ಟಾರ್ಟ್ ಆಗುತ್ತೆ 101 ಜಾತಿಗೂ. ಅದರಲ್ಲಿ ಒಲೆಯಾರ್ ಬರುತ್ತೆ 43ರಲ್ಲಿ, ಅಂದ್ರೆ ವಲ್ಹಾರ್ ಅಂತ ಬರುತ್ತೆ. 44ಅಲ್ಲಿ ಹೊಲೆಯ, ಒಲೆಯ ಅಂತ, ಅಂದ್ರೆ HOLAYA, HOLEYA, AYA ಅಂತ ಒಂದು ಬರುತ್ತೆ, EYA ಅಂತ. ಅಂದ್ರೆ ಆ ಪದಗಳು ಯಾವ ರೀತಿ ಬಳಸ್ತಾ ಇದಾರೆ ಅನ್ನೋದು. ಇನ್ನು 27ರಲ್ಲಿ ಚಲವಾಡಿ ಚೆನ್ನಯ್ಯ ಅಂತ ಒಂದು ಬರುತ್ತೆ ಅಲ್ಲಿ. 61ರಲ್ಲಿ ಮಾದಿಗ ಅಂತ ಬರುತ್ತೆ. ನಾವಿದನ್ನ ಬಹಳ ಹಿಂದೆನೆ ಹೇಳಿದ್ವಿ. ನಾವು ಈ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅನ್ನೋ ವಿಚಾರನ ಹೇಗೆ ಬಗೆಹರಿಸಬಹುದು ಅಂತ. ಸದಾಶಿವ ಆಯೋಗ ಕಮಿಷನ್ ಕಾಂಗ್ರೆಸ್ ಪಾರ್ಟಿನ ರಚನೆ ಮಾಡಿತ್ತು. ತಗೊಳ್ಳಿ ನೀವೇ ಕ್ರೆಡಿಟ್, ನಮ್ಗೇನು ಇಲ್ಲಿ ಕ್ರೆಡಿಟ್ ವಾರ್ ಏನಿಲ್ಲ. ನಾವೇ ಸ್ಥಾಪನೆ ಮಾಡಿದ ಸದಾಶಿವ ಆಯೋಗ. ಬಿಜೆಪಿ ಅವ್ರು ಮಾಡಿರೋದು ಮಾಧುಸ್ವಾಮಿದು, ಬಿಟ್ಬಿಡಿ, ಮಾಧುಸ್ವಾಮಿದೇನೆ, ನೀವು ತಗೊಳ್ಳಿ. ಅದ್ ತಗೊಳ್ಳಿ ಅಂತ ಅಂದ್ರೆ ಏನ್ ಹೇಳ್ತಾರೆ, ಅದ್ ತಗೊಳಕ್ ಬರಲ್ಲ. ಯಾಕೆ ತಗೊಳಕ್ ಬರಲ್ಲ? ಮಾಧುಸ್ವಾಮಿ ರಿಪೋರ್ಟ್ ಅಲ್ಲಿ ಅದು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಹೆಂಗಿದೆ, ಯಾವ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ಇವ್ರು ಬ್ಲಾಕ್ ಮಾಡೋದು. ಎಲ್ಲದಕ್ಕೂ ಮಾಧುಸ್ವಾಮಿ ಕಮಿಟಿ ರಿಪೋರ್ಟ್ ನಲ್ಲೂ ಸಹ ಬಹಳ ಸ್ಪಷ್ಟವಾಗಿ ಅದ್ರಲ್ಲೂ ಹೇಳುತ್ತೆ, ನಾವು ಏನೇನ್ ಅಂಶಗಳನ್ನ ಸದಾಶಿವ ಆಯೋಗದಲ್ಲಿ ಬೇಕಿದೆ ಅದನ್ನ ತಕೊಂಡು, ಅದಕ್ಕೆ ಮಾಧುಸ್ವಾಮಿ ಕಮಿಟಿದು ಏನೇನ್ ಮಾಹಿತಿ ಸಿಕ್ಕಿದೆ ಅದನ್ನ ಜೋಡಿಸಿ ಅದನ್ನ ಸೆಂಟರ್ಗೆ ಶಿಫಾರಸ್ ಮಾಡಿದೀವಿ. ಅದು ಮಾಡಿರೋದ್ರಿಂದ ಸದಾಶಿವ ಆಯೋಗ ಕ್ಲೋಸ್ ಆಗಿದೆ ಅಂತ. ಬಟ್ ನಾಟ್ ದ ಡಾಟಾ ಆಫ್ ಸದಾಶಿವ ಆಯೋಗ. ಸದಾಶಿವ ಆಯೋಗದ ಮಾಹಿತಿ ಕ್ಲೋಸ್ ಇಲ್ಲ. ನೀವ್ ಹೇಳಿ, ಸಾಕಷ್ಟು ಜನ ವೈಟ್ ಶರ್ಟ್ಸ್ ಹಾಕಿದ್ರೆ ಎಲ್ಲ ವಕೀಲರೇ ಇದ್ದೀರಾ ಅನ್ಸುತ್ತೆ. ಇಲ್ಲಿ ಯಾವ್ದಾದ್ರೂ ಸರ್ಕಾರ ಒಂದು ಡಾಟಾ ತಕೊಂಡು ಆ ಡಾಟಾ ಮೇಲೆ ಶಿಫಾರಸ್ ಮಾಡಿದ್ಮೇಲೆ ಆ ಡಾಟಾ ಕ್ಲೋಸ್ ಮಾಡ್ಬಿಡಕ್ಕಾಗತ್ತಾ? ಇಟ್ ಕಾಂಟ್. ಇಟ್ ಇಸ್ ಎ ಲೀಗಲ್ ಡಾಕ್ಯುಮೆಂಟ್. ಅದು ಒಂದನ್ನು ನೀವು ರೆಫರೆನ್ಸ್ ತಗೊಂಡ ಮೇಲೆ ಅದನ್ನ ಕ್ಲೋಸ್ ಮಾಡೋ ಪ್ರಮೇನೆ ಬರಲ್ಲ. ಇವ್ರು ನಮಗ್ ಕೊಡ್ಬೇಕು ಅನ್ನೋದಕ್ಕೆ ಕ್ಲೋಸ್ ಅಂತ. ಸರಿ, ಮಾಧುಸ್ವಾಮಿ ಕಮಿಟಿ ಇಲ್ಲಿ ಕ್ಲೋಸ್ ಆಯ್ತಲ್ವಾ? ಮಾಧುಸ್ವಾಮಿ ಕಮಿಟಿ ಆದ್ಮೇಲೆ ತಾನು ನಿಮ್ ಕಾಂಗ್ರೆಸ್ ಪ್ರಣಾಳಿಕೆ ಬಂತು. ಹೆಂಗೆ ಸದಾಶಿವ ಆಯೋಗನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ? ಹಾಗಾದ್ರೆ ಅದಕ್ಕೆ ಉತ್ತರ ಇಲ್ಲ. ಮಾಧುಸ್ವಾಮಿ ಕ್ಲೋಸ್ ಮಾಡಿದೆ ಅಂದ್ರೆ ಅದಾದ್ಮೇಲೆ ನಿಮ್ ಪ್ರಣಾಳಿಕೆ ಬಂದಿರೋದು, ಅಲ್ಲೆಂಗ್ ಸದಾಶಿವ ಆಯೋಗನ ನೀವು ಜಾರಿ ಮಾಡ್ತೀವಿ ಅಂದ್ರೆ ಹಾಗಾದ್ರೆ? ಇದು ನಮ್ಮ ಮುಖದ ನೇರವಾಗಿ ಹೇಳ್ತಾ ಇರೋಂಥದ್ದು. ನಾವೇನೇ ಮಾಡಿದ್ರು ನೀವೇನು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಅದಕ್ಕೆ ನೀಟಾಗಿ ಜೋಡಿಸ್ದಂಗೆ ನಮ್ಮ ಸಮಾಜದ ಎಲ್ಲ ಹಿರಿಯ ಪೊಲಿಟಿಕಲ್ ನಾಯಕರುಗಳು, ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ಈ ಪ್ರೆಸ್ ಮೀಟ್ ಮಾಡಿದ್ದಾರೆ. ಈಗ ನಾನು ಕೇಳ್ತಾ ಇರೋಂಥ ಪ್ರಶ್ನೆಗಳು, ನಿಮ್ಗೆ ಕೊಡ್ತಾ ಇರೋಂಥ ಮಾಹಿತಿನಲ್ಲಿ ಇದರಲ್ಲಿ ಏನ್ ಬಿಜೆಪಿ ಇದೆ, ಏನ್ ಕಾಂಗ್ರೆಸ್ ಇದೆ, ಏನ್ ದಳದಿದೆ, ಏನಾದ್ರೂ ಇದೆಯಾ? ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ನಿಮ್ಗೆ. ಎಲ್ಲ ಮ್ಯಾಟರ್ ಆಫ್ ರೆಕಾರ್ಡ್, ಯಾವುದು ನನ್ನ ವೈಯಕ್ತಿಕ ಅಭಿಪ್ರಾಯಗಳಲ್ಲ. ಜೊತೆಗೆ ನೋಡಿ ಹೆಂಗೆ ಅಂತ, ಎಂತ ಇದು ಗೊತ್ತಿಲ್ಲ. ನನಗೂ ಕೂಡ ಕೆಲವರು ಹೇಳ್ತಾರೆ, ಏನ್ ಅರುಣ್ ಬಹಳ ಭಾವನಾತ್ಮಕವಾಗಿ ಕೆಲವೆಲ್ಲ ಮಾತಾಡ್ಬಿಡ್ತೀಯ ಅಂತ. ನಾನು ಸಹಜವಾಗಿ ಆ ಥರ ಕ್ಯಾರೆಕ್ಟರ್ ಅಲ್ಲ. ನಾನೇನಾದ್ರೂ ನನಗೆ ಸರಿ ಅನ್ಸಿದ್ನ ಗಟ್ಟಿಯಾಗಿ ಮಾಡ್ತೀನಿ. ಆದ್ರೆ ಈ ಹೋರಾಟದಲ್ಲಿ ನೋಡ್ತಾ ಇದ್ದೀನಿ ನಾನು, ನಮ್ಮ ಮುಂದೆ ಯಾವ ರೀತಿ ಕೆಕೆ ಆಗ್ತಾ ಇದಾರೆ ಇವರು ಅಂತ ಅಂದ್ರೆ ಒಂಥರ ಅಸಹಾಯಕತೆ. ಅದು ನಮಗೂ ಒಂದೊಂದ್ಸರಿ ಏನಪ್ಪಾ ಇದು, ಯಾರು ಇದಕ್ಕೆ ಧ್ವನಿನೇ ಎತ್ತುತ್ತಾ ಅಲ್ವಲ್ಲ, ಯಾರು ಕೇಳ್ತಾನೆ ಇಲ್ವಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, 7 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ಜ್ಮೆಂಟ್ಗೆ ಕ್ಯಾರೆ ಅಂತ ಅಲ್ವಲ್ಲ ಇವರು. ಅದು ಬರೋಕ್ಕಿಂತ ಹಿಂದೆ ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತಾರೆ, ನಮ್ಗೇನು ತೊಂದರೆ ಇಲ್ಲ ಅಂತಾರೆ. ಅದು ಬಂದ ತಕ್ಷಣ ಸದಾಶಿವ ಆಯೋಗ ಮುಚ್ಚೋಯ್ತು ಅಂತ ಅಂತಾರೆ ಈಗ ಕೇಳಿದ್ರೆ. ಆದ್ರೆ ಇವರೇ ಪ್ರಣಾಳಿಕೆನಲ್ಲಿ ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಇದ್ರ ಮಧ್ಯದಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಗೊಂದಲಿದೆ. ನಮ್ಮ ಪಾಪ್ಯುಲೇಷನ್ದು ಅದು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರೋದ್ರಿಂದ ಅದೆಲ್ಲ ಬಿಡಿಸ್ಬೇಕು ಅಂತಾರೆ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈ ಮೊನ್ನೆ ತೆಲಂಗಾಣದಲ್ಲಿ ಈ ಏನು ಅಲ್ಲಿ ಒಂದು ಕಮಿಷನ್ ರಚನೆ ಆಗಿತ್ತು. ಆ ಕಮಿಷನ್ ತನ್ನ ರಿಪೋರ್ಟ್ ನ ಕೊಟ್ಟಿದೆ. ಆ ರಿಪೋರ್ಟ್ ಪ್ರಕಾರ ಮಾದಿಗರಿಗೆ 9% ಕೊಟ್ಟಿದ್ದಾರೆ, ಒಲೆಯರಿಗೆ 5% ಕೊಟ್ಟಿದ್ದಾರೆ, ಅಲೆಮಾರಿಗಳಿಗೆ 1% ಕೊಟ್ಟಿದ್ದಾರೆ. ನೋಡಿ, ಮಾದಿಗರದಲ್ಲಿ ಜನಸಂಖ್ಯೆ ಎಷ್ಟು ಗೊತ್ತಾ? 32,33,000 ಎಲ್ಲಿ? ತೆಲಂಗಾಣ. ಒಲೆಯರದೆಷ್ಟು? 15,23,000 ಒಲೆಯರ್. ಇದು ದಾಖಲೆ. ನಾನು ಓದ್ತಾ ಇರೋದು ಒಂದು ಇಂಡಿಯನ್ ಡೆಕ್ಕನ್ ಹೆರಾಲ್ಡ್ದು. ನೀವು ಆನ್ಲೈನಲ್ಲಿ ಚೆಕ್ ಮಾಡಿ. ಡೆಕ್ಕನ್ ಹೆರಾಲ್ಡ್ ಇದು 6 ಫೆಬ್ರವರಿ 2025 ಡೆಕ್ಕನ್ ಹೆರಾಲ್ಡ್ ಓದ್ತಾ ಇದ್ದೀನಿ ನಾನು. 15,23,000 ಜನಕ್ಕೆ ನೀವು ಕೊಡ್ತೀರಾ 5%. 5% ನೀವು ಕೊಡ್ತೀರಾ. 10%ಗೆ ಎಷ್ಟಾಗಬೇಕು? 30,46,000 ಆಗ್ಬೇಕಲ್ವಾ?
15,23%ಗೆ 5 ಕೊಟ್ರೆ 10%ಗೆ ಎಷ್ಟಾಗಬೇಕು? 30,46,000 ಆಗಬೇಕು. ಮಾದಿಗರು ಎಷ್ಟಿದ್ದಾರೆ? 32,33,000 ಇದ್ದಾರೆ. 9% ಹೆಂಗ್ ಕೊಡ್ತೀರಾ? 9% ಹೆಂಗ್ ಕೊಡ್ತೀರಾ? ಇದು ಕೂಡ ಮ್ಯಾಟರ್ ಆಫ್ ರೆಕಾರ್ಡ್, ದಾಖಲೆ. ಇದೀಗ ಮಂದಾಕೃಷ್ಣ ಮಾದಿಗ ಅವ್ರು ಕೇಳ್ತಾರಲ್ರಿ, ನಮ್ ಜನಸಂಖ್ಯೆ ಆಧಾರದ ಮೇಲೆ ನೀವು ವಲಯ ಸಮಾಜಕ್ಕೆ ಲೆಕ್ಕ ಹಾಕೊಂಡ್ರ ತರ ನೋಡಿದ್ರೆ ನಮ್ಗೆ ನೀವು 11% ಕೊಡಬೇಕು, ನೀವು ನೋಡಿದ್ರೆ 9% ಕೊಡ್ತೀರಾ ಅಂತ. ಅದೇ ಇಲ್ಲಿ ನಮ್ ಕರ್ನಾಟಕ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರದ ನೀತಿ ಅಲ್ಲಂಗೆ. ಇಲ್ಲಿ ಇದೆಲ್ಲ ಗೊಂಜಲ ಆಗ್ಬಿಟ್ಟಿದೆ, ಇದನ್ನ ಬಿಡ್ಸಕ್ ಆಯ್ತಾ ಅಲ್ಲ ಅನ್ನಂಥದ್ದು ಇಲ್ಲಿ. ಅಲ್ಲಿ ಬಿಡಿಸಿದೆ ಅಲ್ಲಿ ಜನಸಂಖ್ಯೆ ಬಹಳ ಸ್ಪಷ್ಟವಾಗಿದೆ. ಅಲ್ಲಿ ನೀವು ಕೊಟ್ಟಿರೋದು ಎಷ್ಟು %? ಈಗ ನಾವು ಮಾದಿಗನಾಗಿ ಹಿಂಗೆ ನಿಮ್ಗೆ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ ವಿರೋಧಿ ಅಂತ ಅಂದ್ರೆ ನಾನು ಬಿಜೆಪಿಯವನು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತನಾ? ಹೇಳಿ ನೀವು ನೋಡ. ಇಲ್ಲಿ ಕಾಂಗ್ರೆಸ್ ಅವರು ಇದ್ದೀರಾ, ಪ್ರಶ್ನೆ ಮಾಡಿ ನನಗೆ. ನಾನು ಕಾಂಗ್ರೆಸ್ ವಿರುದ್ಧ ಮಾತಾಡಬೇಕು ಅಂತ ಇಲ್ಲಿ ಬಂದಿದ್ದೀನಾ? ನಾನು ಇಲ್ಲಿಗೆ ಬಂದಿದ್ದೀನಿ ಇವತ್ತು ಮಧ್ಯಾಹ್ನ ಇವ್ರು ಹೇಳಿದ್ರು ಅಂತ ಒನ್ ಅಂಡ್ ಓನ್ಲಿ ಅಜೆಂಡಾ ಮಾದಿಗ ಮಾದಿಗ ಮಾದಿಗ. ಈ ಅಜೆಂಡಕ್ಕೋಸ್ಕರ ಬಂದಿದ್ದೀನಪ್ಪ. ಬಂದ್ಬಿಟ್ಟು ನಿಮ್ಗೆ ಎಜುಕೇಟ್ ಮಾಡ್ತಾ ಇದ್ದೀನಿ. ಈಗ ಸರ್ಕಾರ 3 ತಿಂಗಳು ನೀವು ಸಮಯ ತಗೋತೀವಿ ಅಂತ ತಗೋತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಅದಕ್ಕೆ ಲೀಗಲ್ ಸ್ಯಾಂಕ್ಟಿಟಿನೇ ಇಲ್ಲ. ನಮ್ಮ ಸಮಾಜದವ್ರು ಹೆಂಗ್ ಕೇಳಕ್ಕೆ ಬರ್ತದ ಅದನ್ನ? ನಾಗಮೋಹನ್ ದಾಸ್ ಅವ್ರು ಪತ್ರ ಬರೀಬೇಕಿತ್ತು ಸರ್ಕಾರಕ್ಕೆ. ನೀವು ಲೀಗಲ್ಲು ಈ ಕೆಲವು ರೈಟ್ ವಲಯ ಸಮಾಜದವ್ರು ಹೇಳೋರೆ ಅಲ್ಲಿ ಕೋರ್ಟ್ಗೆ ಹೋಗಿ ಸಿಗಾಕೋಗ್ಬಿಡುತ್ತೆ, ಎಂಪೆರಿಕಲ್ ಡಾಟಾ ಅದು ಹಿಂಗ್ ತಗೋಬೇಕು ಹಂಗ್ ತಗೋಬೇಕು ಅಂತೆಲ್ಲ ಕತೆ ಕಟ್ಟವ್ರು. ಹಂಗೆ ನೀವು ಕಟ್ಟಂತವ್ರು 3 ತಿಂಗಳ ಸಮಯ ಇವ್ರು ಹೆಂಗ್ ಕೇಳಕ್ಕೆ ಬರ್ತದೆ? ಹೂ ಆರ್ ದೇ? ನಾನು ಕೇಳ್ತೀನಿ, ನಮ್ಮ ಸಮಾಜದ ಲೀಡ್ರೇ ಆಗಿದ್ರುವೆ ಇನ್ ದಿಸ್ ಲೀಗಲ್ ಟ್ರಾನ್ಸಾಕ್ಷನ್ ಐ ಆಮ್ ಆಸ್ಕಿಂಗ್ ಹೂ ಆರ್ ದೇ? ಅವ್ರು ಯಾರು? ಮಾದಿಗ ಸಮಾಜದ ನಾಯಕರು ಇರ್ಬೋದು, ಲೀಗಲ್ ಟ್ರ್ಯಾಕ್ ನಲ್ಲಿ ಹೂ ಆರ್ ದೇ? ಅವ್ರು ಹೆಂಗೆ ಕೇಳಕ್ಕಾಗತ್ತೆ ಅದನ್ನ? ಇಲ್ಲ ಸರ್ಕಾರ ಕೇಳಬೇಕು, ತಾಳಿಯಪ್ಪ ನಿಮ್ಗೆ 2 ತಿಂಗಳಂತ ಹೇಳಿದ್ವಿ ನಾವು, ನೀವು ಬಂದು ನಮ್ಗೆ ಅಪ್ಡೇಟ್ ಮಾಡಿರೋ ರಿಪೋರ್ಟ್ಗೆ ಇನ್ನೂ 1-2-3 ತಿಂಗಳು ಜೋಡಣೆ ಆಗ್ಬೇಕು, ಹಾಗಾಗಿ ನಿಮ್ಮನ್ನ ನಾವೇ ಸ್ವಯಂ ಪ್ರೇರಿತ 4-5 ತಿಂಗಳು ಮಾಡ್ತೀವಿ ಅಂತ ಸರ್ಕಾರ ಹೇಳ್ಬೇಕು. ಇಲ್ಲ ನಾಗಮೋಹನ್ ದಾಸ್ ಅವರು ನಮ್ಗೆ ಡಾಟಾ ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತ ನಾಗಮೋಹನ್ ದಾಸ್ ಅವರು ಕೇಳಬೇಕು. ಕಾಂಗ್ರೆಸ್ಸಿನ ನಮ್ಮ ಮಾದಿಗ ಸಮಾಜದ ನಾಯಕರುಗಳು ಕೇಳಂಥದ್ದು ಲೀಗಲಿ ಎನ್ಫೋರ್ಸಬಲ್ ಆಕ್ಟಾ? ಹೆಂಗ್ ಕೇಳ್ತೀರಾ ನೀವು ಇದನ್ನ? ಹೆಂಗ್ ಕೇಳ್ತೀರಾ? ಇದು ಕೋರ್ಟ್ಗೆ ಹೋಗಿ ನಾಳೆ ಸಿಗಾಕೊಳ್ಳಲ್ವಾ ಈ ತರ ಕೇಳಿದ್ರೆ? ಇದು ವಾಸ್ತವಾಂಶ ನಡೀತಾ ಇರೋಂಥದ್ದು, ಇದು ವಾಸ್ತವಾಂಶ. ಆಮೇಲೆ ನಾವು ಪದೇ ಪದೇ ಹೇಳ್ತೀವಿ, ಕಾಂಗ್ರೆಸ್ ಸರ್ಕಾರ ಹೆಡೆಡ್ ಬೈ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಸಾಮಾಜಿಕ ನ್ಯಾಯದ ಪರ ನಮ್ಮ ಸರ್ಕಾರ, ಸಾಮಾಜಿಕ ನ್ಯಾಯದ ಪರ ನಮ್ಮ ಸರ್ಕಾರ, ನಮ್ಮ ಪ್ರಣಾಳಿಕೆಯಲ್ಲಿ ಇರೋಂಥ ಎಲ್ಲ ಅಂಶಗಳನ್ನು ಜಾರಿ ಮಾಡಿದೀವಿ ಅಂತ. ಇದು ನೀವು ಜಾರಿ ಮಾಡೋದಲ್ಲ, ನೀವು ಜಾರಿ ಮಾಡೋಂಥ ಒಂದು ಪಾಸಿಟಿವ್ ಥಿಂಕಿಂಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬ್ಯಾಕಿಂಗು ಇದೆ ಅಂದ್ರೂ ನೀವು ಮಾಡಲ್ಲ. ಈಗ ನೀವು ಈ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯದ ಪರ ಇದೆಯಾ, ಮಾದಿಗರ ಪರ ಇದೆಯಾ? ಇದನ್ನ ನಾವು ಹೇಳ್ಬಿಟ್ಟ ಅಂತ ಅಂದ್ರೆ ನಾವು ಬಿಜೆಪಿಯವರು ಇವತ್ತು ಇನ್ನೊಂದು ಪಾರ್ಟಿಯವರು ಅಂತನಾ? ನಾವು ಕೇಳ್ತಾ ಇದ್ದೇವೆ, ಪ್ರಶ್ನೆಗೆ ಉತ್ತರ ಕೊಡಿ. ಸರಿ, 3 ತಿಂಗಳು ಇವತ್ತು ಹೇಳ್ಸಿದ್ದೀರಾ, ಕಾನೂನು ಮಾತಕ್ಕೆ ಅದು ರೈಟ್ ಆರ್ ರಾಂಗ್ ಒಂದ್ ಕಡೆ ಇರ್ಲಿ, ಯಾಕೆ ಬೇಕು 3 ತಿಂಗಳು? ಯಾಕೆ ಬೇಕು 3 ತಿಂಗಳು? ಹೇಳ್ಬೇಕು ತಾನೆ. ಯಾವ್ದಾದ್ರೂ ಒಂದು ವಿಚಾರಕ್ಕೆ ಕೇಳಬೇಕಾದ್ರೆ ಇಂತಿಂತ ಸಮಸ್ಯೆಗಳು ಉದ್ಭವ ಆಗಿದೆ, ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಆಗ್ತಿಲ್ಲ, ಈ ತರ ಪ್ರಯತ್ನ ಪಟ್ಟಿದೀವಿ, ಅದ್ರೂ ನಮ್ಗೆ ಈ ತರ ಮಾಹಿತಿ ಸಿಕ್ಕಿಲ್ಲ, ಹಾಗಾಗಿ ಇನ್ನೂ ಒಂದು 3 ತಿಂಗಳು ನಮ್ಗೆ ಕೊಡಿ. ಹಿಂಗ್ ಕೇಳ್ಬೇಕೋ ಬೇಡವಾ? ಮಕ್ಕಳಾಟನ ಇದು? ಮಕ್ಕಳಾಟನ? ಮಾದಿಗರ ಜೊತೆ ಆಟ ಆಡೋದು ಮಕ್ಕಳ ಜೊತೆ ಆಟ ಆಡ್ದಂಗ ಹಿಂಗೆ ಎದ್ಬಿಟ್ಟು ಹಂಗೆ 3 ತಿಂಗಳು ಬೇಕು, 4 ತಿಂಗಳು ಬೇಕು, 5 ತಿಂಗಳು ಬೇಕು ಅನ್ನೋದಕ್ಕೆ ಯಾಕೆ ಕೇಳ್ತಾ ಇದ್ದೀರಾ ನೀವು? ಇದು ನಮ್ಮದಿರೋದು. ನಾವೇನಾದ್ರು ಗಟ್ಟಿಯಾಗಿ ಮಾತಾಡಿದ್ರೆ ನಮ್ಮನ್ನ ಬ್ರ್ಯಾಂಡ್ ಮಾಡೋದು, ನಮ್ಮನ್ನ ಗುಂಪಿಗೆ ಸೇರ್ಸೋದು. ನಾವು ಮಾದಿಗ ಸಮಾಜದಲ್ಲಿ ಹುಟ್ಟು ನಾವು 16 ಸರಿ ಹೋರಾಟಗಳು ಮಾಡ್ತಿದ್ವಿ. ನೆನ್ನೆ ನಮ್ಮ ಇವರು ಪಾವಗಡ ಶ್ರೀರಾಮ್ ಹೇಳ್ತಿದ್ರು, ಒಂದು 25 ವರ್ಷದ ಕತೆ ಹೇಳ್ತಿದ್ರು ಅವ್ರು. ನಾವು ಆವತ್ತು ಒಳ ಮೀಸಲಾತಿಗೆ ಹೋಗಿದ್ದೀವಿ ಟಿ ನರಸೀಪುರದಲ್ಲಿ ಒಂದು ಜಗ್ಜೀವನ್ ಗ್ರಾಮ ಅನ್ನೋದಕ್ಕೆ. ಆ ಟೈಮಲ್ಲಿ ಈ ಕತೆ ಹೇಳಿತ್ತವ್ರು. ನಾವು ಇಲ್ಲಿ ಇಲ್ಲಿ ಹೋರಾಟ ಮಾಡ್ತಾ ಇದ್ವಿ. ನಾವು ಯಾವಾಗ ಇದಕ್ಕೆ ಬಹಳ ಉಗ್ರವಾಗಿ ಧುಮುಕಿದ್ವಿ ಅಂತ ಅಂದ್ರೆ, ಯಾವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು August 1, 2024, ನಾವು ಅನ್ಕೊಂಡ್ವಿ ನಾವು ಅಡ್ವೊಕೇಟ್ಸ್ ಆಗಿ ನಮ್ಮ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡೋದಿತ್ತು ಅಂತಂದ್ರೆ ದಿಸ್ ದ ರೈಟ್ ಟೈಮ್. ಬಿಕಾಸ್ ಎಲ್ಲಿರೋ ಅಡ್ವೊಕೇಟ್ಸ್ಗಳು ಎಲ್ಲರಿಗೂ ನಾನು ಹೇಳಂಥದ್ದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಏನಂದ್ರೆ, ನಾವು ಒಂದು ಕೇಸನ್ನ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬೇಕಾದ್ರೆ ನಾವು ನಮ್ಮ ಸ್ಟ್ರೆಂತ್ ಏನು, ನಮ್ ವಿರೋಧಿ ನಮ್ಗೆ ಹೆಂಗ್ ಕೌಂಟರ್ ಮಾಡ್ತಾನೆ, ಜಡ್ಜು ನಮ್ದನ್ನ ಹೆಂಗ್ ನೋಡ್ತಾರೆ, ಜಡ್ಜು ಏನ್ ಪ್ರಶ್ನೆ ಕೇಳ್ಬೋದು,
ಆ ಪ್ರಶ್ನೆಗೆ ನಮ್ಮ ಉತ್ತರ ಏನು ಅನ್ನೋಂಥದ್ದು ಒಂದು ಎಂಟೈರ್ ಒಂದು ಚಿತ್ರಣನ ರೆಡಿ ಮಾಡ್ಕೊಂಡು ನಾವೆಲ್ಲ ಆರ್ಗ್ಯುಮೆಂಟ್ಗೆ ಹೋಗೋರಂತ. ನಾವು ಹಿಂಗೆ ಇದನ್ನೆಲ್ಲ ಅಡ್ವಾನ್ಸ್ ಆಗಿ ಪ್ರಿಯೆಂಪ್ಟ್ ಮಾಡಿರೋದಿದು. ನಾವು ಅಡ್ವಾನ್ಸ್ ಆಗಿ ಪ್ರಿಯೆಂಪ್ಟ್ ಮಾಡಿ ಈ ತರ ಸಿಗಿಸ್ತಾರೆ ನಮ್ಮನ್ನ, ಈ ತರ ಹಿಂಗ್ ಮಾಡ್ತಾರೆ, ಈ ತರ ಹಿಂಗ್ ಹೇಳ್ತಾರೆ, ಈ ತರ ಮುಗ್ಧ ಸಮಾಜನ ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ತಾರೆ. ಇದೆಲ್ಲ ಪ್ರಿಯೆಂಪ್ಟ್ ಮಾಡಿ ಮಾಡಿರೋಂಥ ಸ್ಟೇಟ್ಮೆಂಟ್ಗಳು ನಾವು. ನಾನು August 3 ನಮ್ಮ ಏನು ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರು ಇದ್ದಾರೆ, ರಾಜೇಂದ್ರ ಇದ್ದಾರೆ ಇಲ್ಲಿ, ನಮ್ಮ ಪ್ರಧಾನ ಕಾರ್ಯದರ್ಶಿ, ನಾ ಇಬ್ರು ಓಡ್ಬಂದ್ವಿ ಎಮರ್ಜೆನ್ಸಿ ಅಂತ. ಇವತ್ತು ನಾವು ಯಾವಾಗ ಹೇಳಿದೀವಿ ಕಾಂಗ್ರೆಸ್ ಸರ್ಕಾರ ಮಾದಿಗರ ಪರ ಇಲ್ಲ ಅನ್ನೋಂಥದ್ದು ಒಂದ್ಸರಿ ಯಾವ್ದಾರ ವಿಡಿಯೋಗಳಿದ್ರೆ ನೋಡಿ. ಯಾಕೆ ಹೇಳಿದೀವಿ ಅಂತಾನು ನೋಡಿ. ನಾವೇನಾದ್ರೂ ನಮ್ಮ ಬದಲಾವಣೆಗಳನ್ನ ಸಮಯಕ್ಕೆ ತಕ್ಕಂಗೆ, ಪಾರ್ಟಿಗೆ ತಕ್ಕಂಗೆ, ಇನ್ನೊಂದು ನಿಲುವಿಗೆ ತಕ್ಕಂಗೆ ಬದಲಾವಣೆ ಮಾಡಿದೀವಿ ಅಂತ ಚೆಕ್ ಮಾಡಿ ನಮ್ಗೆ ಫೀಲ್ ಫ್ರೀ ಟು ಕಾಲ್ ಅಸ್ ಅಂಡ್ ರೆಪ್ರಮ್ಯಾಂಡ್ ಅಸ್. ನಮ್ಗೆ ರೆಪ್ರಮ್ಯಾಂಡ್ ಮಾಡಿ, ನೀವು ಬೈರಿ. ನೀವು ಏನ್ ಸರ್ ಜಾತಿ ವಿಚಾರದಲ್ಲಿ ನಿಮ್ಗೊಂದ್ ಸ್ವಲ್ಪ ಗೌರವ ಕೊಟ್ಟ ಅಂತ ಅಂದ್ರೆ ನೀವು ಜಾತಿನ ಹಿಂಗ್ ಮಧ್ಯದಲ್ಲಿ ಸಿಲುಕ್ಸ್ಬಿಟ್ಟು ಯಾವ್ದೋ ನಿಮ್ ತೆವಲ್ಗೆ ಈ ತರ ಎಲ್ಲ ಮಾತಾಡ್ತಿದ್ರೆ ನೀವು ಕೇಳಿ. ಯು ಹ್ಯಾವ್ ಆಲ್ ದ ರೈಟ್ಸ್, ವಿಲ್ ಆನ್ಸರ್ ಯು. ನಾವೊಂದು ಸ್ಟೇಟ್ಮೆಂಟ್ ಮಾಡಿದ್ವಿ ಅಂದ್ರೆ ಯಾಕೆ ಮಾಡಿದ್ವಿ, ಯಾವ ದಾಖಲೆ ಆಧಾರದ ಮೇಲೆ ಮಾಡಿದ್ವಿ, ಏನನ್ನ ನಾವು ಅನ್ಕೊಂಡು ಮಾಡಿದ್ವಿ ನಿಮ್ಗೆ ಹೇಳಕ್ ಪ್ರಯತ್ನ ಪಡ್ತೀವಿ. ನೀವು ಒಂದು ಮಾತ್ರ ಗ್ಯಾರಂಟಿಯಾಗಿ ಹೇಳಬಲ್ಲೆ, ಇಫ್ ಯು ಹ್ಯಾವ್ ಓಪನ್ ಮೈಂಡ್ you will accept my argument. If you are preconceived mind with a different setup, you may not agree with me. But ನಾನು ಇಷ್ಟೊತ್ತು ಮಾತಾಡದ್ನಲ್ಲ, ದಾಖಲೆ ಬಿಟ್ಟೇನಾದ್ರು ಮಾತಾಡದ್ನ, ಸತ್ಯ ಬಿಟ್ಟೇನಾದ್ರು ಮಾತಾಡದ್ನ, ಈಗ ಇಷ್ಟೆಲ್ಲ ಆಗಿ ಈ ಕಾಂಗ್ರೆಸ್ ಸರ್ಕಾರ ಮಾದಿಗರ ವಿರೋಧ ಇದೆ, ವಿರೋಧಿಗಳ ತರ ನಡ್ಕಂತಾ ಇದೆ ಅಂತಂದ್ರೆ ತಪ್ಪ? ನಾನು ಹೇಳ್ತಾ ಇರೋದ್ರಲ್ಲಿ ಯಾವ್ದು ಸತ್ಯಾಂಶ ಇಲ್ವಾ? ಇದು ನಮ್ಮ ನೋವು. ಈ ಒಂದು ಪ್ರಸ್ತಾವನೆ ಮಾಡೋ ಟೈಮ್ನಲ್ಲಿ ಕೆಲವು ಸರಿ ಏನ್ ಮಾಡ್ತೀರ, ನಮಗೂ ಕೋಪ ಬಂದು ಕೆಲವು ಸರಿ ಮಾತಾಡುವಾಗ ನಾವ್ ಯಾವಾಗಲೂ ಎಲ್ಲರಿಗೂ ಹಿರಿಯರಂದ್ರೆ ಕಾಲ್ ನಮಸ್ಕಾರ ಮಾಡ್ಕೊಂಡು ಬೆಳೆದಂತವ್ರು ನಾವು. ಮಾತಾಡಂತ ಬರದಲ್ಲಿ ಕೆಲವು ಸರಿ ಈ ಕೋಪ ಹಂಗೆ ಹೊರಗಡೆ ಬಂದಾಗ ನಮ್ಮ ಪದಗಳು ಕೂಡ ಸ್ವಲ್ಪ ಜಗ್ಬಿಡ್ತವೆ. ನಮ್ಮ ಉದ್ದೇಶ ಅಲ್ಲ, ನಾವ್ ಇದ್ರಲ್ಲಿ ಯಾರಿಗೂ ಹೊಗಳ್ಬೇಕು ತೆಗಳ್ಬೇಕು ಅನ್ನೋಂಥ ಕಿಂಚಿತ್ತ ಉದ್ದೇಶನೂ ಇಲ್ಲ. ನಮ್ಮ ಉದ್ದೇಶ ಇರೋಂಥದ್ದು ಈ ಸಮಾಜಕ್ಕೆ ಒಳ ಮೀಸಲಾತಿ ಅನುಕೂಲ ಜಾರಿ ಆಗ್ಬೇಕು ಅನ್ನೋಂಥದ್ದಷ್ಟೇ. ಈಗಲೂ ನೋಡಿ, ಏನು 3 ತಿಂಗಳು ಕೇಳಿದ್ದೀರಾ, ನಾನು ಹೇಳಿದೆ ನಿಮಗೆ ಯಾಕೆ ಕೇಳಿದ್ದೀರಾ, ಏನು ಸಮಸ್ಯೆ, ಏನು ಇಲ್ಲ. ಇಟ್ಸ್ ಅ ವೆರಿ ಬಾಲ್ಡ್ ಅಪೀಲ್ ಬೈ ಅವರ್ ಲೀಡರ್ಸ್, ವಿಚ್ ಐ ಫೀಲ್ ಇಟ್ ಇಸ್ ಅನ್ ಇಲ್ಲೀಗಲ್ ಆಕ್ಟ್. ಇಟ್ಸ್ ನಾಟ್ ಇವನ್ ಲೀಗಲ್ ಆಕ್ಟ್. ಇಲ್ಲ ನಾಗಮೋಹನ್ ದಾಸ್ ಅವ್ರ ಎಕ್ಸ್ಟೆನ್ಷನ್ ಕೇಳಬೇಕಿತ್ತು, ಇಲ್ಲ ಸರ್ಕಾರ ಅವ್ರ ಮನವಿ ಮಾಡಿ ಎಕ್ಸ್ಟೆಂಡ್ ಮಾಡಬೇಕಿತ್ತು. ಮತ್ತೆ ನೀವು ಇನ್ನೊಂದು ಗಮನಿಸ್ಕೊಳ್ಳಿ, ಇಷ್ಟೆಲ್ಲ ಈಗ ಪ್ರಸಾದ್ ಅವರು ಹೋರಾಟ ಮಾಡೋಂಥದ್ದು ನಾವು ನೋಡಿ, ಯಾವತ್ತು ನಾವು DC ಆಫೀಸ್ ಮುಂದೆ ನಾವು ಒಂದು ಪ್ರೊಟೆಸ್ಟ್ ಮಾಡಿದೀವಿ. ಎಷ್ಟು ಜನ ವಿಡಿಯೋ ನೋಡಿದಿರೋ ಗೊತ್ತಿಲ್ಲ. DC ಆಫೀಸ್ ಅವರು DC ಬರ್ಲಿಲ್ಲ ನಮ್ಮ ಮನವಿ ತಗೊಳಕ್ಕೆ ಮೈಸೂರಿನಲ್ಲಿ. ನಾವೊಂದ್ವಿ ಎದಳದೇ ಇಲ್ಲ DC ಬರ್ಲಿಲ್ಲ ಅಂದ್ರೆ ಅಂತ. ಕೊನೆಗೆ DC ಬಂದ್ರು, ಅದ್ ಕೊಟ್ವಿ. ನಾವು ಆವಾಗ್ಲೇ ಈ ಬ್ಯಾಕ್ಲಾಗ್ ಬಗ್ಗೆ ಮಾತಾಡಿದ್ದು. ಅವತ್ತು ಈ ಏನು ನಮ್ಮ ಕ್ಯಾಬಿನೆಟ್ಗೆ ಅದೊಂದು ಪಾಯಿಂಟ್ ತಗೊಂಡು ಬಂದಿದ್ರು. ನಮ್ಮ ಹಿತೈಷಿಗಳು ಯಾರೋ ಕರೆಕ್ಟ್ ಆಗಿ ಆ ಫೈಲ್ ನಂಬರು, ಡೇಟು, ಇದು ಅದು ಎಲ್ಲ ಮಾಹಿತಿ ಕೊಡ್ಬಿಟ್ರು. ನಾವೇ ಹೇಳಿದ್ವಿ, ನೀವು ನೋಡ್ರಿ 3 ತಿಂಗಳು ಕೇಳ್ತಾ ಇದಾರೆ ನಮ್ಮವರು. 3 ತಿಂಗಳಲ್ಲ, 6 ತಿಂಗಳು ಕೊಡಿ ಎಕ್ಸ್ಟೆನ್ಷನ್. 6 ತಿಂಗಳು ಕೊಡಿ. ಯಾವಾಗ ಕೊಡಬೇಕು? ನಾವು 28/10/2024 ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ. ಆವತ್ತು ಹೇಳಿದ್ವಿ ಒಳ ಮೀಸಲಾತಿನ 2 ತಿಂಗಳೊಳಗಡೆ ಜಾರಿ ಮಾಡ್ತೀವಿ. ಒಂದು ಒನ್ ಮ್ಯಾನ್ ಕಮಿಷನ್ ಅನ್ನ ರಚನೆ ಮಾಡಿ ಅದರಿಂದ ಒಪಿನಿಯನ್ ತಗೊಂಡು ಅಂತ. ಅಲ್ಲಿವರೆಗೂ ಯಾವುದೇ ತರದ ಬ್ಯಾಕ್ಲಾಗ್ ಅನ್ನ ನಾವು ತುಂಬಲ್ಲ ಅಂತ ಹೇಳಿದ್ವಿ. ಹೇಳಿ ಇವತ್ತು ಅದನ್ನ ಸರ್ಕಾರದ ಆದೇಶ ಮಾಡಿ ಇವತ್ತುವೆ ನಮ್ಗೆ ಇಷ್ಟೆಲ್ಲ ಮಾಹಿತಿ ಇದೆ, ಏಕೆ ಎಡಿ ಆದಿ ಆಂಧ್ರ ಅನ್ನೋಂಥದ್ದೆಲ್ಲ ಅದು ಸಮಸ್ಯೆ ಇದೆ ಅಂತ ಮಾಡಿ 3 ತಿಂಗಳಲ್ಲಿ 6 ತಿಂಗಳು ತಗೊಳ್ಳಿ. ಬಟ್ ಸರ್ಕಾರದ ಆದೇಶ, ಮಾನ್ಯ ಚೀಫ್ ಮಿನಿಸ್ಟರು ಅದನ್ನ ಅವ್ರ ಬಾಯಿಂದ ಹೇಳಿ. ನಾವು ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಲ್ಲ. ಈ ಕನ್ಫ್ಯೂಷನ್ ಆಗಿರೋದ್ರಿಂದ ನಾನು ಸಾಮಾಜಿಕ ನ್ಯಾಯಪರ ಇರೋಂಥ ಸರ್ಕಾರನ ನಡೆಸ್ತಾ ಇದ್ದೀವಿ. ಒಳ ಮೀಸಲಾತಿ ಜಾರಿ ಆದ್ಮೇಲೆ ನಾವು ಬ್ಯಾಕ್ಲಾಗ್ ನ ತುಂಬ್ತೀವಿ. 28/10/2000 ನಂತರ ಅಪ್ಪಿತಪ್ಪಿ ಆಗಿದ್ರೆ ಅದು ರದ್ದು ಮಾಡ್ತೀವಿ. ಯಾಕಂದ್ರೆ ನಿಮ್ದೇ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಕೆಲವು ಹುಡುಗರುಗಳು ಇವತ್ತು ಇದರಲ್ಲಿ ಹಾಕೊಂಡಿದ್ದಾರೆ, ಫೇಸ್ಬುಕ್ ಅಲ್ಲೆಲ್ಲ. ಅಲ್ಲಿ ನೋಡಿ ಹಿಂಗ್ ಹೇಳ್ಬಿಟ್ಟು ನೀವು 3 ತಿಂಗಳಲ್ರಿ 6 ತಿಂಗಳು ತಗೊಳ್ರಿ. ನಾವ್ಯಾಕೆ ವಿರೋಧ ಮಾಡ್ತೀವಿ ಅದಕ್ಕೆ? ಈ ರಾಜಕೀಯ ಭಾಷೆ ಇದೆಯಲ್ಲ, ಈ ಚಿಪ್ಪು ಚೊಂಬು ಅಂತ, ಹಂಗ್ ನೀವು ನಮ್ಗಿಡಿಸ್ಬಿಡ್ತೀರ ಈ ಮಾದಿಗ ಸಮಾಜಕ್ಕೆ ಚಿಪ್ನೋ ಚೊಂಬುನೋ ಬ್ಯಾಕ್ಲಾಗ್ ಎಲ್ಲ ತುಂಬಿಟ್ಟು. ಅದಕ್ಕೆ ನಾವು ವಿರೋಧ ಮಾಡ್ತಾ ಇರೋದು ನಿಮಗೆ. ನೀವು ಬ್ಯಾಕ್ಲಾಗ್ ನ ತುಂಬೋದಿಲ್ಲ ಅಂತ ಅಂದ್ರೆ ನಾವ್ಯಾಕೆ ವಿರೋಧ ಮಾಡ್ತೀವಿ? ಇನ್ನೂ ಸೈಂಟಿಫಿಕ್ ಆಗಿ ಚೆಕ್ ಮಾಡ್ರಿ. ಇವತ್ತು ಚಾಲೆಂಜ್ ಮಾಡ್ತೀನಿ, ನೀವು ಸೈಂಟಿಫಿಕ್ ಆಗಿ ಮಾಡಿದ್ರೆ ಅಸೆಸ್ಮೆಂಟ್
ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರನಲ್ಲಿ ನೀವೆಲ್ಲ ಬೈಫರ್ಗೇಟ್ ಮಾಡಿ ಸೆಗ್ರಿಗೇಟ್ ಮಾಡಿ ಮಾಡಿದ್ರೆ ನಾವು ಇವತ್ತೇ ಎಂಡೋರ್ಸ್ ಮಾಡ್ತೀವಿ. ಯಾಕೆ ಗೊತ್ತಾ? ನಮ್ದು 6 ಅಲ್ಲ 8 ಆಯ್ತದೆ. ಬರ್ದಿಟ್ಕೊಳ್ಳಿ, ಹೇಳ್ತಾರ ಮಾತನ್ನ ಇದನ್ನ ನಾನು. 6 ಅಲ್ಲ 8 ಆಗುತ್ತೆ. ನೀವು ಬ್ಯಾಕ್ಲಾಗ್ ತುಂಬದ್ನ ನಿಲ್ಲಿಸ್ತೀವಿ, ಮಾಡಲ್ಲ ಅಂತ ಮಾಡಿದ್ರೆ 3 ಅಲ್ಲ 6 ತಗೊಳ್ರಿ. ಹಾಗಾಗಿ ಮತ್ತೊಂದ್ಸರಿ ಈ ಸರ್ಕಾರಕ್ಕೆ ಈ ನೊಂದಿರೋ ಸಮಾಜ ಉಗ್ರವಾಗಿ ಅಲ್ಲ, ಬಹಳ ಗೌರವಪೂರ್ವಕವಾಗಿ ಮನವಿ ಮಾಡ್ತೀವಿ. ನಿಮಗೆ ಸಾಮಾಜಿಕ ನ್ಯಾಯದ ಪರ ಇದೀವಿ ಅಂತೀರಾ, ಹಾಕೊಳ್ಳಿ ಇನ್ನೊಂದು ಕಿರೀಟ, ನಾವೇ ಬಂದು ಹಾಕ್ತೀವಿ. ಮಾಡಿ ಇದನ್ನ ಜಾರಿನ. ಇವತ್ತು ನಿಮ್ಗೆ ಯಾರು ಕೂಡ ನಿಮ್ಗೆ ಒತ್ತಡ ಹಾಕಕ್ ಆಗಲ್ಲ. ನಿಮಗೆ ಒಂದು ರಕ್ಷಣೆ ಇದೆ. ಯಾವ್ದಾದ ರಕ್ಷಣೆ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನಿಮ್ಗೆ ಯಾರು ವಿರೋಧ ಮಾಡ್ತಾರೆ? ಇದೆಲ್ಲ ಏನ್ ಎದ್ದು ತೋರಿಸ್ತಾ ಇದೆ ಅಂತ ಅಂದ್ರೆ, ಈ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಕಿಂಚಿತ್ತನು ಕಾಳಜಿ ಇಲ್ಲ. ಕಿಂಚಿತ್ತನು ಕಾಳಜಿ ಇಲ್ಲ. ನಾವು ಎಲ್ಲೋ ಒಂದ್ ಕಡೆ ಈ ಪೊಲಿಟಿಕಲ್ ಅವೇರ್ನೆಸ್ ಆಗ್ಲಿಲ್ಲ ಅಂತ ಅಂದ್ರೆ ಇದು ಕಷ್ಟ ಆಗುತ್ತೆ. ನಾವು ಒಂದು ಮಾತನ್ನ ಚರ್ಚೆ ಮಾಡಿದ್ವಿ. ಪ್ರಸಾದ್ ಅವರೇ, ತಮಗೂ ಕೂಡ ಇದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 4 ಜನ ಬರ್ಲಿ, ನಾವು ಸಮಾವೇಶ ಮಾಡ್ತೀವಲ್ಲ, ಸಮಾವೇಶ ಮಾಡ್ತೀವಿ. ಇವತ್ತು ಏನೇನ್ ಮಾಹಿತಿ ಇದೆ ಆ ಬಂದಿರೋ ಜನದ ಹತ್ರ ಹಂಚ್ಕೋತೀವಿ. ನಮ್ ಕೈಲಿ ಇಷ್ಟೇ ತಾನೇ ಮಾಡಕ್ಕಾಗದು? ನೀವ್ ಹೇಳಿ. ಭಾಸ್ಕರ್ ಪ್ರಸಾದ್ ಅವರು ಅಷ್ಟು ದೂರದಿಂದ ಒಂದು ಪಾದಯಾತ್ರೆ ಮಾಡ್ಕೊಂಡು ಬಂದು ನಿಂತಿದ್ದಾರೆ. ಒಂದು ಅಧಿಕಾರ ಇಲ್ಲ, ಒಂದು ಆರ್ಥಿಕ ನೆರವಿಲ್ಲ. ಕೊಡೋನು ಕೊಡ್ಬೋದು, ಕೊಡದೇ ಇರೋನು ಇರ್ಬೋದು. ಇದಕ್ಕಿಂತ ಇನ್ನೇನ್ ನಿರೀಕ್ಷೆ ಮಾಡ್ತೀರಾ ಅವ್ರ ಹತ್ರ ನೀವು? ಅಥವಾ ನಮ್ಮ ಹತ್ರ ನಾವು ಕರಿ ಕೋಟ್ ಹಾಕೊಂಡು ಬಂದು ಕಾನೂನನ್ನ ವಿಶ್ಲೇಷಣೆ ಮಾಡಿ ನಿಮ್ಗೆ ಒಂದು ಅರಿವು ಮಾಡಿಸೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡಕ್ಕೆ ಅಲ್ಲಿ ಬಂದು ನಿಂತ್ಕೋತೀವಿ. ಅದೇ ತರ ನಾವು ಎಷ್ಟು ಜನ ಇದೀವಿ ಅದು ಮುಂದೆ ಎಳ್ಕೊಂಡು ಹೋಗ್ಬೇಕು. ಸಿ, ಸಮ್ಟೈಮ್ಸ್ ದ ಕ್ರೌಡ್ ಇಟ್ ಸೆಲ್ಫ್ ಇಸ್ ನಾಟ್ ಇಂಪಾರ್ಟೆಂಟ್. ಈ ಮಾರ್ಟಿನಾ ನವರಾಟಿಲೋ ಒಂದು ಟೆನ್ನಿಸ್ ಪ್ಲೇಯರ್ ಹೇಳ್ತಿದ್ಲು, ಐ ಡೋಂಟ್ ಬಿಲೀವ್ ಇನ್ ಕ್ವಾಂಟಿಟಿ, ಐ ಬಿಲೀವ್ ಇನ್ ಕ್ವಾಲಿಟಿ ಆಫ್ ಟೈಟಲ್ಸ್ ಅಂತ. ಹಂಗೆ ಜನ ಇದ್ರೆ ಸಕ್ಸಸ್ ಅಂತ ಅನ್ಕೋಬೇಡಿ. ಸೊ ಹಾಗಾಗಿ ಈ ಜನಸಂಖ್ಯೆ ಮೇಲೆ ಹೋರಾಟಗಳು ನಿಲ್ಲಲ್ಲ, ಬದ್ಧತೆ ಮೇಲೆ ಹೋರಾಟಗಳು ನಿಲ್ತವೆ. ಇವತ್ತು ನಾನು ಏನು ಹೇಳಿದೆ ಪಾಯಿಂಟು ಇಷ್ಟುವೇ. ಇಟ್ಸ್ ಎ ಮ್ಯಾಟ್ರ್ ಆಫ್ ರೆಕಾರ್ಡ್, ಯಾವುದೂ ಇಲ್ಲ. AD ಇನ್ನೊಂದನ್ನ ನಾವು ಫಸ್ಟ್ ಹೇಳ್ದಂಗೆ ಒಂದೇ ತಿಂಗಳು ಸದಾಶಿವ ಆಯೋಗದನ್ನ ನಾವು ಟೆಂಪ್ರರಿ ಆಗಿ, ಅಂದ್ರೆ ಅಡ್ ಇಂಟ್ರಿಮ್ ಆರ್ಡರ್ ಅಂತ ನಾವು ಕೋರ್ಟಲ್ಲಿ ಹೇಳ್ತೀವಿ, ಇಲ್ಲಿ ಮಧ್ಯಂತರ ವರದಿ ಅಂತ ನೀವು ಕನ್ನಡದಲ್ಲಿ ಹೇಳ್ತೀರಾ. ಹಂಗೆ ಜಾರಿ ಮಾಡಿಬಿಟ್ಟು ಸೆನ್ಸಸ್ಗೆ ಈ ತರ ರೆಕಮೆಂಡೇಶನ್ ಮಾಡ್ತೀವಿ. ಯಾವುದು ಇದು ನಾನು ಇದೊಂದು ಹೇಳಿದೆ. ನಾನು ಅಲ್ಲಿ ನಮ್ಮ ಭಾಸ್ಕರ್ ಅವ್ರಿಗೆ ಹೇಳಿ ಒಂದು ಸಭೆಯಲ್ಲಿ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟೆ. ಈ ವಲಯ ಸಮಾಜದವ್ರು ಏನೋ ಒಂದು ಸ್ಟ್ರಾಟಜಿ ಮಾಡಿದ್ರು ಅಂತ ಅಂದ್ರೆ, ಇದನ್ನ ತೆಗೆಸ್ಬಿಡುವ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರನ ತೆಗೆಸ್ಬಿಟ್ಟು ಹೊಸದಾಗಿ ಮಾದಿಗ ವಲಯ ಅಂತ ಎಲ್ಲ ಬರ್ಸ್ಬಿಡೋಣ. ಆ ರಿಸಲ್ಟ್ ಬಂದ್ಮೇಲೆ ಅದಕ್ಕೆ ಅನ್ವಯವಾಗಿ ಹಂಚ್ಬೇಡ ಅಂತ ಅಂದೆ. ನೋ ತಕ್ಸ ಬಿಸ್ನೆಸ್. ಯಾವ್ದಾದ್ರು ತೆಗಿಬೇಕು, ಯಾವ್ದಾದ್ರು ಹಾಕ್ಬೇಕು. ಅಂಡರ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1950 of the Indian Constitution, 341 amendment of article is very important. ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡ್ಬೇಕಂತ ಅಂದ್ರೆ 3/2 ಭಾಗದ ಸಂಸದರು ಸಂಸತ್ನಲ್ಲಿ ನಿಮ್ ಪರ ವೋಟ್ ಚಲಾವಣೆ ಮಾಡ್ಬೇಕು. ಒಬ್ರು MLA ನಮ್ಮ ಪರ ಧ್ವನಿ ಎತ್ತಿಲ್ಲ, 3/2 ಭಾಗದ ಪಾರ್ಲಿಮೆಂಟೇರಿಯನ್ಸ್ ನಮ್ಮ ಪರ ನಿಂತ್ಕೋತಾರ? ಸಾಧ್ಯವಾ? ಅದಕ್ಕೆ ಯಾವುದು ತೆಗೆಯೋದು ಬೇಕಿಲ್ಲ, ಯಾವುದು ಜೋಡಿಸೋದು ಬೇಕಿಲ್ಲ. ನಾನು ಹೇಳದ್ನಲ್ಲ ನಿಮ್ಗಿಲ್ಲಿ, ಈ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ ಹೇಳದ್ನಲ್ಲ, ಆದಿ ಕರ್ನಾಟಕ ಒಲೆಯರ್ ಜಾಸ್ತಿ ತಾನೆ. ನಿಮ್ಗೆ ಯಾವ್ದು ಬೇಕು? ಒಲೆಯ, ಒಲಾರ್, ಒಲೆಯ 44 ಸೀರಿಯಲ್ ನಂಬರ್ ಬರ್ಸ್ಕೊಳ್ಳಿ. ಅದ್ರಲ್ಲಿ ಯಾವ ಕಾನೂನು ಉಲ್ಲಂಘನೆ? ಅದು ಬೇಡ, ನಮಗ್ ಛಲವಾದಿ ಬೇಕು, 27 ಬರ್ಸ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇದಕ್ಕೆ ಯಾವ ಮಾಡಿಫಿಕೇಶನ್ ಬೇಕಿಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಜಾತಿ ಜೋಡ್ಸಕ್ಕೆ ಯಾವ ಬದಲಾವಣೆನೂ ಬೇಕಿಲ್ಲ. ಆದಿ ದ್ರಾವಿಡಲ್ಲಿ ನಮ್ಮ ಮಾದಿಗರೇನ್ ಜಾಸ್ತಿ ಇದ್ದೀರಾ, ಬರ್ಸ್ಕೊಳ್ಳಿ 61ರಲ್ಲಿ ಮಾದಿಗ ಅಂತ. ಯಾವ ಬದಲಾವಣೆನೂ ಬೇಕಿಲ್ಲ. ಇಸ್ ಸಿಂಪಲ್. ಇಂಟ್ರಿಮ್ ರಿಪೋರ್ಟ್ ನ ಜಾರಿ ಮಾಡಿ 1 ತಿಂಗಳು 2 ತಿಂಗಳು ಗಡುವು ಕೊಡ್ತೀವಿ. 6-5-3-1 ಸದಾಶಿವ ಆಯೋಗ ಏನಾಗಿದೆ ಅದ್ರ ಪ್ರಕಾರ ಅಪಾಯಿಂಟ್ಮೆಂಟ್ಗಳು ಮತ್ತೊಂದು ಪ್ರಮೋಷನ್ ಆಗ್ತಾ ಇರ್ಲಿ. ಈ ಏನು ಟೋಟಲ್ ಏನೋ ವೇರಿಯೇಷನ್ ಆದ್ರೆ ಆ ಕ್ಷಣದಲ್ಲೇ ನಾವು ಬದಲಾವಣೆ ಮಾಡ್ತೀವಿ ಅನ್ಬಿಟ್ಟು ಎಲ್ಲಾ ಕಡೆ ನೋಡಲ್ ಆಫೀಸರ್ಸ್ ಹಾಕಿ, ಆ ನೋಡಲ್ ಆಫೀಸರ್ಗೆ ಆ ಜಾತಿ ಪ್ರಕಾರ ಪ್ರಮಾಣ ಪತ್ರಗಳನ್ನ ಕೊಡಪ್ಪ ಅಂತ ಹೇಳಿ, ಯಾರು ಉಲ್ಲಂಘನೆ ಮಾಡಿ ಜಾತಿ ಪ್ರಮಾಣನ ತಗೊಂತು ಅಂದ್ರೆ ಅವನ್ನ ಶಿಕ್ಷೆಗಳಿಗೆ ಮಾಡಿ ಅವನನ್ನ ಕೆಲಸದ ಹೊರಗೆ ತೆಗೀರಿ. ಏನ್ ಕಾಂಪ್ಲಿಕೇಶನ್ ಇದ್ರಲ್ಲಿ? ಇದು ಕೋರ್ಟ್ಗೆ ತಗೊಂಡೋಗ್ಬಿಟ್ಟು ಯು ಲಾರ್ಡ್ಶಿಪ್ಸ್, ಸುಪ್ರೀಂ ಕೋರ್ಟ್ has stated take the available empirical data. ಏನೋ ಇರುವಂತ ಎಂಪರಿಕಲ್ ಡಾಟಾ. ಎಂಪರಿಕಲ್ ಡಾಟಾ ಅಂದ್ರೆ ಪ್ರಾಯೋಗಿಕ ದತ್ತಾಂಶ ಇರೋದೇ ಸದಾಶಿವ ಆಯೋಗ ಮಾಧುಸ್ವಾಮಿ ಕಮಿಷನ್ ರಿಪೋರ್ಟ್. ಇನ್ಯಾವ್ದು ರಿಪೋರ್ಟ್ ಇದ್ರೆ ಅದು ಯಾವ್ದು ಪ್ರೈಮರ್ಲಿ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲ,
ಶೆಡ್ಯೂಲ್ ಕ್ಯಾಸ್ಟ್ಗೆ ಪೂರಕವಾಗಿರೋದು ಇವೆರಡಿದೆ. ಇದು ತಗೊಳ್ಳಿ, ಯುವರ್ ಲಾರ್ಡ್ಶಿಪ್. ಇನ್ನೂ ಯಾವ್ದಾದ್ರು ಹೊಸದು ಬಂದರೆ ಅದನ್ನು ನಾವು ಬದಲಾವಣೆ ಮಾಡ್ತೀವಿ. ಅದಕ್ಕೆ ಬದಲಾವಣೆ ಮಾಡೋಕ್ಕೆ ಹಿಂಗೆ ನೋಡಲ್ ಆಫೀಸರ್ಸ್ಗಳನ್ನ ನೇಮಕ ಮಾಡಿದ್ದೀವಿ. ಅವ್ರದ್ದು ಹಿಂಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಈ 2026 ಸೆನ್ಸಾರು ಆಗುತ್ತೆ, ಸೆನ್ಸಸ್ಸು ಆಗುತ್ತೆ, ಅದಕ್ಕೂ ಪೂರಕವಾಗಿ ಬದಲಾವಣೆ ಆಗುತ್ತೆ. ಅಂದರೆ ಯಾವ ಕೋರ್ಟ ಕಿತ್ತಾಗುತ್ತೆ? ನಾವು ನೋಡದೇ ಇರೋ ಕೋರ್ಟ್ಗಳ, ನಾವು 30 ವರ್ಷ ಸರ್ವಿಸ್ ಮಾಡಿದೀವಿ ವೃತ್ತಿನಲ್ಲಿ, ಯಾವ ಕೋರ್ಟು ಕಿತ್ತಾಕಲ್ಲ. ಆಮೇಲೆ ಕೋರ್ಟ್ ಕಿತ್ತಾಕಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ. ಕೋರ್ಟ್ ಆಲ್ಸೋ ವಿಲ್ ಥಿಂಕ್ ಟ್ವೈಸ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು ವಾಸ್ತವಾಂಶ ಬಂಧುಗಳೇ. ಹಾಗಾಗಿ ಒಂದು ಮಾತ್ರ ಹೇಳ್ತೀನಿ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿರೋ ಕಾಂಗ್ರೆಸ್ ಏನು ಮೆಂಬರ್ಸ್ಗಳು ಅಥವಾ ಪೋಸ್ಟ್ಲಿರೋರು ಹೆಂಗ್ ಒತ್ತಡ ತರ್ತಿರೋ ಗೊತ್ತಿಲ್ಲ. ನೀವು ಕಾಂಗ್ರೆಸ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಸರ್ ನಾವು ಕಾಂಗ್ರೆಸ್ ಅವ್ರಿಗೆ ಚಾಲೆಂಜ್ ಮಾಡ್ಬೇಕು, ಮಾಹಿತಿ ಕೊಡಿ ಅಂದರೆ ನೀವು ರಾತ್ರಿ 12 ಗಂಟೆಲಿ ಕೇಳಿದ್ರು ನಾ ಮಾಹಿತಿ ಕೊಡ್ತೀನಪ್ಪ, ಅವ್ರು ಮಾಡ್ತಾರ ತಪ್ಪೇನು ಅಂತ. ಇದಕ್ಕಿಂತ ನಾವು ಮಾಡಕ್ಕೆ ಇನ್ನೇನು ಸಾಧ್ಯ ಹೇಳಿ ವಕೀಲರಾಗಿ? ಇದನ್ನ ನೀವು ಮುಂದುವರ್ಸ್ಕೊಂಡು ಈ ವಿಚಾರದಲ್ಲಿ ಹೋಗೋಣ ಅಟ್ಲೀಸ್ಟ್. ಯಾಕೆ ಅಂತಂದ್ರೆ ಬಹಳ ನೋವಾಯ್ತು ಇವತ್ತು ನಮಗೆ. ಅಟ್ಲೀಸ್ಟ್ ಸಮಯ ಕೇಳಂಥದ್ದು ಸರ್ಕಾರ ಕೇಳಬೇಕಿತ್ತು, ಇಲ್ಲ ಆಯೋಗ ಕೇಳಬೇಕಿತ್ತು. ಲೋಕಸ್ ಸ್ಟ್ಯಾಂಡಿನೇ ಇಲ್ಲ ನಮ್ಮ ಕಮ್ಯುನಿಟಿ ಅವ್ರಿಗೆ. ಹೆಂಗೆ ಕೇಳಿದ್ರು? ಹೆಂಗೆ ಕೇಳ್ತಾರೆ? ಲೀಗಲ್ ಲೋಕಸ್ ಸ್ಟ್ಯಾಂಡಿ, ಸಾಮಾಜಿಕ ಲೋಕಸ್ ಸ್ಟ್ಯಾಂಡಿ ಬಹಳ ಹಿರಿಯ ನಾಯಕರಿದೆ, ಅವ್ರಿಗೆ ಗೌರವ ಸೂಚಿಸೋಣ. ಲೀಗಲ್ ಲೋಕಸ್ ಸ್ಟ್ಯಾಂಡ್ ಏನಿದೆ ನಿಮಗೆ? ಹೌ ಕ್ಯಾನ್ ಯು ಆಸ್ಕ್ ಟೈಮ್? ಇದು ನನಗೆ ಕಂಡಂತ ವಿಚಾರಗಳು. ಇವತ್ತು ಮತ್ತೊಂದು ಸರಿ ಈ ಹೋರಾಟನ ಗಟ್ಟಿಯಾಗಿ ಇನ್ನೂ ಮುಂದುವರ್ಸೋಣ. ಅಡಚಣೆಗಳೆಲ್ಲ ಇರ್ತವೆ, ಯಾವಾಗಲೂ ಹೋರಾಟಗಳು ಓವರ್ನೈಟ್ ಆಗಲ್ಲ. ಇದೆಲ್ಲ ಭಾಳಷ್ಟು ಮುಂದಕ್ಕೆ ಹೋಗುತ್ತೆ. ಅದು ಎಷ್ಟಾರು ಹೋಗ್ಲಿ. ಇವತ್ತು ನಾನಂತೂ ನನ್ನ ಮಗಳು ನನಗಿಬ್ಬರಿದ್ದಾರೆ, ಇಲ್ಲಿವರೆಗೂ ಯಾವ ರಿಸರ್ವೇಶನ್ ಬೆನಿಫಿಟ್ ತಗೊಂಡಿಲ್ಲ, ನಾವು ತಗೊಂಡಿಲ್ಲ. ಬಹುಶಃ ನನ್ನ ಮೊಮ್ಮಕ್ಳಿಗೆ ಆಗ್ಬೇಕು ಅಷ್ಟೇ ಅದು. ಆದರೆ ಈ ನನ್ನ ಜನ್ರೇಷನ್ಗಂತೂ ಆಗೋದಿಲ್ಲ. ಹಾಗೆ ನೀವು ಇಲ್ಲಿರೋರು ಯಾರಿಗೂ ಕೂಡ ನಿಮ್ಗೇನು ಬೇಕಿಲ್ಲ. ನೀವು ಹೋರಾಟ ಮಾಡ್ತಾ ಇರೋದು ಮುಂದಿನ ಪೀಳಿಗೆಗೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಮಾದಿಗ, ಜೈ ಜೈ ಮಾದಿಗ.